ವರ್ಕ್ ಫ್ರಮ್ ಹೋಮ್ಗೆ IT ಕಂಪನಿಗಳು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಕರೆಗೆ IT ಕಂಪನಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನರೇಂದ್ರ ಮೋದಿ ಅವರು ಇಂಧನ ಉಳಿತಾಯಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ಗೆ ಒತ್ತನ್ನು ಕೊಡಿ, ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು 2 ಬಾರಿ ತಮ್ಮ ಭಾಷಣಗಳಲ್ಲಿ ಉಲ್ಲೇಖವನ್ನು ಮಾಡಿದರು. ಸದ್ಯಕ್ಕಂತೂ ಅದು ಸಾಧ್ಯವೇ ಇಲ್ಲ ಅಂಥೇಳಿ ಈಗ IT ಕಂಪನಿಗಳ ಅಸೋಸಿಯೇಷನ್ ಹೇಳ್ತಾ ಇದೆ. ಅಂತಹ ಚಿಂತನೆ ಇಲ್ಲ ಅಂಥೇಳಿ IT ಅಸೋಸಿಯೇಷನ್ ಹೇಳ್ತಾ ಇರುವಂಥದ್ದು. ಇದಕ್ಕೆ ಹಲವು ಕಾರಣಗಳನ್ನು ಕೂಡ ಕೊಟ್ಟಿದೆ IT ಅಸೋಸಿಯೇಷನ್. ಯಾಕೆ ನಾವು ಮಾಡೋದಕ್ಕೆ ಆಗಲ್ಲ ವರ್ಕ್ ಫ್ರಮ್ ಹೋಮ್ ಸದ್ಯಕ್ಕೆ ಅನ್ನೋದನ್ನು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇತ್ತು, ಈ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಗಳ ಏರಿಕೆ ಆಗ್ತಾ ಇದೆ. ತೈಲದ ಕೊರತೆಯೂ ಕೂಡ ಉಂಟಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ತೈಲವನ್ನು ಉಳಿಸೋದಕ್ಕೆ ಹಾಗೆ ಡಾಲರ್ ವಹಿವಾಟಿನ ವಿಚಾರಕ್ಕಾಗಿ ಇಂಧನವನ್ನು ಮಿತ ಬಳಕೆ ಮಾಡಿ ಅಂತ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈ ವಿಚಾರಕ್ಕಾಗಿ IT ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಕರೆ ಕೊಟ್ಟಿದ್ರು. ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, IT ಕಂಪನಿಗಳಿಂದ ಈಗ ವರ್ಕ್ ಫ್ರಮ್ ಹೋಮ್ಗೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು, ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇರೋದಕ್ಕೆ? ನವೀನ್, ಈಗ ಇಂಧನದ ಒಂದು ಕೊರತೆ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸರಿದೂಗಿಸೋದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಒಂದಿಷ್ಟು ಸಲಹೆಗಳನ್ನ ದೇಶದ ಜನರಿಗೆ ಕೊಟ್ಟಿದ್ರು. ಇದರಲ್ಲಿ ಪ್ರಮುಖವಾಗಿ IT-BT ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗುವ ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ IT-BT ಕಂಪನಿಗಳು ಅಸೋಸಿಯೇಷನ್ ಅವರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಬ್ರಿಡ್ ಮಾದರಿಯಲ್ಲಿ ಅಂದ್ರೆ ವಾರಕ್ಕೆ 2 ದಿನ ಅಥವಾ 1 ದಿನ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳು 3-4 ದಿನ ಆಫೀಸ್ಗೆ ಬರ್ತಾ ಇದ್ದಾರೆ. ವೀಕೆಂಡ್ ಅಲ್ಲಿ 2 ದಿನ ಅವರಿಗೆ ರಜೆ ಇರ್ತಾ ಇದೆ. ಈ ಮಾದರಿಯನ್ನ ಈಗಾಗಲೇ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಏಕಾಏಕಿ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಅದಕ್ಕೆ ಕಂಪನಿಗಳು ಒಪ್ಪಬೇಕಾಗತ್ತೆ, ಉದ್ಯೋಗಿಗಳು ಒಪ್ಪಬೇಕಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ಸವಾಲುಗಳು ಇದಾವೆ. ಕಳೆದ ಕೋವಿಡ್ ಸಮಯದಲ್ಲೂ ಕೂಡ ಇದನ್ನ ಅನುಸರಿಸಿ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ರೀತಿಯಾದ ಒಂದು ನಿರ್ಧಾರವನ್ನ IT-BT ಕಂಪನಿಗಳು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಏನಾದ್ರೂ ಕೇಂದ್ರ ಸರ್ಕಾರ ನಿಖರವಾಗಿ ನಿರ್ದಿಷ್ಟವಾಗಿ ಮಾರ್ಗಸೂಚಿಗಳನ್ನ ಹೊರಡಿಸಿದ್ರೆ ಮಾತ್ರ ನಾವು ಇದ್ರ ಬಗ್ಗೆ ಪರಿಗಣನೆ ತೆಗೆದುಕೊಳ್ತೀವಿ ಅಂತ ಹೇಳಿ ಒಂದು ಅಭಿಪ್ರಾಯವನ್ನ ಈಗ IT-BT ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಔಟರ್ ರಿಂಗ್ ರೋಡ್ ರಸ್ತೆಯಲ್ಲಿರುವಂತಹ ಸುಮಾರು 4,500ಕ್ಕೂ 500 IT-BT ಕಂಪನಿಗಳಿದಾವೆ. ಎಲ್ಲ ಕಂಪನಿಗಳ ಒಂದು ಒಮ್ಮತದ ನಿರ್ಧಾರ ಕೂಡ ಇದೇ ಆಗಿದೆ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಹೋಗುವಂತಹ ಒಂದು ಅವಕಾಶ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ವಾರದಲ್ಲಿ 2 ದಿನ ಅದನ್ನ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ನ ಉದ್ಯೋಗಿಗಳಿಗೆ ಕೊಟ್ಟಿದ್ದೇವೆ. 3-4 ದಿನ ಅಷ್ಟೇ ನಾವು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸಲಹೆ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅನಿಸಿದ್ರು ಕೂಡ ಈಗ IT-BT ಕಂಪನಿಗಳ ಪರಿಸ್ಥಿತಿ ಆ ರೀತಿ ಇಲ್ಲ ಅನ್ನೋ ಒಂದು ಆಕ್ಷೇಪವನ್ನ ಜೊತೆಗೆ ಅಭಿಪ್ರಾಯವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.